ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಏನಪ್ಪ ಈ ವಿಡಿಯೋದಲ್ಲಿ ಇನ್ನೇನೋ ತೋರಿಸ್ತಾ ಇದ್ದಾರೆ, ಏನೋ ಫೋಟೋ ಬರ್ತಾ ಇದೆ ಅಂತ ಏನೋ ಅನ್ಕೋತಿರ್ತೀರಾ. ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದರೆ, ತುಂಬ ಜನ ಆಸೆ ಪಡ್ತಿರ್ತೀರಾ ಮೆಡಿಕಲ್ ಬೇಕು, ಡೆಂಟಲ್ ಬೇಕು, ಆಯುರ್ವೇದ ಬೇಕು ಅಂತ. ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಡಿಪ್ರೆಷನ್ಗೆ ಹೋಗ್ತೀರಾ. ನನ್ನ ಡ್ರೀಮ್ ಅದು, ಇಂಜಿನಿಯರಿಂಗ್ ಫ್ಯೂಚರ್ ಇಲ್ಲ, ಇಂಜಿನಿಯರಿಂಗ್ ಹಾಗಿಲ್ಲ ಹೀಗಿಲ್ಲ ಅಂತ. ಇಂಜಿನಿಯರಿಂಗ್ ಬಗ್ಗೆ ಒಂದಷ್ಟು ಜನಕ್ಕೆ ಒಂದಷ್ಟು ವಿಷಯಗಳು ಗೊತ್ತಿರೋದಿಲ್ಲ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಯಾವುದೇ ಪಬ್ಲಿಸಿಟಿ ವಿಡಿಯೋ ಅಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, 2026 ಬ್ಯಾಚ್ ಅಂದರೆ ನೆಕ್ಸ್ಟ್ ಇಯರ್ ಪಾಸ್ ಆಗೋದು. ಈಗ ಜಸ್ಟ್ ಎಂಟರ್ಡ್ ಇಂಟು ದ 4th ಇಯರ್, 7th ಸೆಮ್ಗೆ ಈಗ ಎಂಟರ್ ಆಗಿರೋದು. ಈಗ USN ಅಂತೀವಿ, ಯೂನಿವರ್ಸಿಟಿ ಸೀಟ್ ನಂಬರ್ ನೋಡ್ಬೋದು. 22 ಅಲ್ಲಿ ಅಡ್ಮಿಟ್ ಆಗಿರೋದು, ಅಂದರೆ 26ಗೆ ಪಾಸ್ ಆಗ್ತಾರೆ. ಈಗ 7th ಸೆಮ್ಗೆ ಎಂಟರ್ ಆಗಿ ಇನ್ನೂ 4-5 ದಿನನೂ ಆಗಿಲ್ಲ. Now this candidate has got placed in a company called Hokuto Corporation. This is an international placement offer. CTC ಅಂದರೆ ಕಾಸ್ಟ್ ಟು ಕಂಪನಿ ಅಂತ. 26 lakhs per annum, ಒಂದು ವರ್ಷಕ್ಕೆ 26 ಲಕ್ಷ ಸ್ಯಾಲ್ರಿ. ಇನ್ನು ಇಂಜಿನಿಯರಿಂಗ್ ಮುಗಿದಿಲ್ಲ. ಯಾರ್ಯಾರಿಗೆ ಇಂಜಿನಿಯರಿಂಗ್ ಸರಿ ಇಲ್ಲ, ಇಂಜಿನಿಯರಿಂಗ್ ಹಾಗಿದೆ ಹೀಗಿದೆ ಏನೇನೋ ಹೇಳ್ತಿರ್ತೀರಲ್ಲ, ಅವ್ರಿಗೋಸ್ಕರ ಈ ವಿಡಿಯೋ. ಒಂದು ತಿಂಗಳಿಗೆ ಎಷ್ಟು ಸ್ಯಾಲ್ರಿ ಅಂತ ನೀವೇ ಲೆಕ್ಕ ಹಾಕೊಳ್ಳಿ. ಆಮೇಲೆ ಮೆಡಿಕಲ್ಲು, ಡೆಂಟಲ್ಲು, ಆಯುರ್ವೇದ ಚೆನ್ನಾಗಿದೆಯಾ, ಇಂಜಿನಿಯರಿಂಗ್ ಚೆನ್ನಾಗಿದೆಯಾ, ಇನ್ನೊಂದು ಚೆನ್ನಾಗಿದೆಯಾ ಅಂತ ನೀವೇ ಲೆಕ್ಕ ಹಾಕೊಳ್ಳಿ. ಸೊ 26 lakhs per annum ಅಂದರೆ ಪರ್ ಮಂತ್ ಎಷ್ಟಾಗುತ್ತೆ ನಿಮಗೆ ಕ್ಯಾಲ್ಕುಲೇಟರ್ ಇರುತ್ತೆ, ತೆಗೆದು ನೋಡಿ. ಈಗ ನಿಮ್ಗೆ ಡೌಟ್ ಬಂದ್ಬಿಡತ್ತೆ, CS ಬ್ರಾಂಚ್ ಇದು, CS ಅವ್ರಿಗೆ ಮಾತ್ರ ಪ್ಲೇಸ್ಮೆಂಟ್ ಇದೆ, ಬೇರೆ ಬ್ರಾಂಚ್ ಅವ್ರಿಗಿಲ್ಲ, CSಗೆ ಆಪ್ಷನ್ ಎಂಟ್ರಿ ಮಾಡೋಣ ಹಾಗೆ ಹೀಗೆ ಅಂತ ನಿಮ್ಗೆ ಅನಿಸ್ತಿರುತ್ತೆ. ಸೊ ಅವ್ರಿಗೋಸ್ಕರ ಇನ್ನೊಂದು ತೋರಿಸ್ತಾ ಇದ್ದೀನಿ. ಇವರು 2025 ಬ್ಯಾಚ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಅಂದರೆ ಈ ವರ್ಷ ಪಾಸ್ ಆಗಿದ್ದಾರೆ. ಈಗ ಒಂದು ತಿಂಗಳ ಹಿಂದೆ ಪಾಸ್ ಆಗಿದ್ದಾರೆ. ದೇ ಆರ್ ಪ್ಲೇಸ್ಡ್ ಇನ್ ಟಾಟಾ ಎಲೆಕ್ಟ್ರಾನಿಕ್ಸ್. ಟಾಟಾಗೆ ಎಲ್ರಿಗೂ ಗೊತ್ತು, ಟಾಟಾ ಕಂಪನಿ ಹೇಗಿರುತ್ತೆ ಅಂತ ಗೊತ್ತು. ಇವರೆಲ್ಲ ಎಲೆಕ್ಟ್ರಾನಿಕ್ಸ್ ನೋಡ್ಬೋದು ನೀವು. ಯೂನಿವರ್ಸಿಟಿ ಸೀಟ್ ನಂಬರ್, ನೀವು ರಿಜಿಸ್ಟರ್ ನಂಬರ್ ಇರ್ತೀರಲ್ಲ, ಆ ಥರ EC ಅಂತಿದೆ. ಆಲ್ ದೀಸ್ ಆರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ನನ್ನ ಸ್ಟೂಡೆಂಟ್ಸ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ನಾನು ಇವರಿಗೆ 2-3 ಸೆಮಿಸ್ಟರ್ ಪಾಠ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೂ ಹೆಮ್ಮೆ ಆಗುತ್ತೆ. ಆಲ್ ದೀಸ್ ಆರ್ ಪ್ಲೇಸ್ಡ್ ಇನ್ ಟಾಟಾ ಎಲೆಕ್ಟ್ರಾನಿಕ್ಸ್. ಒಬ್ಬರು ಇಬ್ಬರು ಎಲ್ಲ ಕೌಂಟ್ ಮಾಡ್ಕೊಳ್ಳಿ, ಜಾಸ್ತಿ ಜನ ನಂಬರ್ಸ್ ಇದ್ದಾರೆ. ಕಂಪ್ಯೂಟರ್ ಸೈನ್ಸ್ ಆಯಿತು, ಎಲೆಕ್ಟ್ರಾನಿಕ್ಸ್ ಆಯಿತು. ಇನ್ನು ನೆಕ್ಸ್ಟ್ ಏನು ಕೆಲವ್ರು ಹೇಳ್ತಿರ್ತಾರೆ, ಎಲೆಕ್ಟ್ರಿಕಲ್ ಪ್ಲೇಸ್ ಆಗುತ್ತಾ, ಎಲೆಕ್ಟ್ರಿಕಲ್ ಅಷ್ಟೊಂದು ಸ್ಕೋಪ್ ಇಲ್ಲ, ಹಾಗೆ ಹೀಗೆ ತುಂಬ ಸೀಟ್ಸು ಸರೆಂಡರ್ ಮಾಡಿಬಿಟ್ಟಿದ್ದಾರೆ ಅಂತ. ಇಲ್ಲಿ ನೋಡ್ಬೋದು ನೀವು, 1 GB 21EE 030. E ಅಂದರೆ ಎಲೆಕ್ಟ್ರಿಕಲ್, ಇಲ್ಲೂ ಎಲೆಕ್ಟ್ರಿಕಲ್, ಇಲ್ಲೂ ಎಲೆಕ್ಟ್ರಿಕಲ್, ಇಲ್ಲಿ EC ಇದೆ. ಸೊ ಎಲೆಕ್ಟ್ರಿಕಲ್ ಅವರಾದರೂ ಪ್ಲೇಸ್ ಆಗ್ತಾರೆ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಸ್ಕಿಲ್ಸ್, ನಿಮ್ಮ ಟ್ಯಾಲೆಂಟು. ಎನಿ ಬ್ರ್ಯಾಂಚ್ ನಿಮ್ಗೇನಾದರೂ ಟ್ಯಾಲೆಂಟ್ ಇದ್ದರೆ ಖಂಡಿತ ಪ್ಲೇಸ್ ಆಗ್ತೀರಾ. CS ಆಯಿತು, EC ಆಯಿತು, ಎಲೆಕ್ಟ್ರಿಕಲ್ ಆಯಿತು. ಈಗ ಒಂದು ಕಂಪನಿ ಕಾಗ್ನಿಸೆಂಟ್ ಅಂತ, 4 lakhs per annum. ಭೂಮಿಕಾ ಅಂತ, ಒನ್ಸ್ ಅಗೇನ್ ಐ ಆಮ್ ಪ್ರೌಡ್ ಟು ಬಿ ಹರ್ ಟೀಚರ್, ನಾನು ಅವ್ರ ಮೆಂಟರ್ ಸಹ ಆಗಿದ್ದೆ. ಸೊ ಶಿ ಗಾಟ್ ಪ್ಲೇಸ್ಡ್ ಎಲೆಕ್ಟ್ರಾನಿಕ್ಸು. ನೆಕ್ಸ್ಟು ಬರೀ ಕಂಪ್ಯೂಟರ್ ಸೈನ್ಸು ಬೇಕು, IS ಅಂದರೆ ಇಲ್ಲ, ಅದು IS ಬಗ್ಗೆ ಗೊತ್ತಿಲ್ಲ, ಇನ್ಫಾರ್ಮೇಷನ್ ಸೈನ್ಸ್ ಅಂತೀರಾ, ಅವ್ರಿಗೋಸ್ಕರ ಇದು IS ಸ್ಟೂಡೆಂಟು ಸಹ ಪ್ಲೇಸ್ ಆಗಿದ್ದಾರೆ. ಎಲ್ಲಿ? ವೆರಿ ಗುಡ್ ಕಂಪ್ನಿ ಕಾಲ್ಡ್ HCL. ಐ ಡೋಂಟ್ ರೆಸ್ಪೆಕ್ಟ್ ದ ಸ್ಯಾಲ್ರಿ, ಏಕೆಂದರೆ ಸ್ಟೂಡೆಂಟ್ಸ್ ಅಂದಮೇಲೆ ಸ್ಯಾಲ್ರಿ ಬರುತ್ತೆ, ಫಸ್ಟ್ ಕೆಲಸ ಮಾಡಬೇಕು, ಸ್ಯಾಲ್ರಿ ಆಮೇಲೆ. ಇದನ್ನು ಯಾಕೆ ತೋರಿಸ್ತಿದ್ದೀನಿ ಅಂದರೆ, IS ಆದರೂ ಸಹ ಪ್ಲೇಸ್ ಆಗ್ತೀರಾ CS ಅವ್ರ ಜೊತೆಯಲ್ಲೇ. ನನಗೆ CSA ಬೇಕು ಅಂತ ಒದ್ದಾಡ್ತಿರ್ತಾರಲ್ಲ, ಅವ್ರಿಗೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ. ಒನ್ಸ್ ಅಗೇನ್ ಇನ್ನೊಂದು ಎಲೆಕ್ಟ್ರಿಕಲ್, 21 ಅಲ್ಲೇ ಅಡ್ಮಿಟ್ ಆಗಿರೋದು, 25 ಬ್ಯಾಚ್ ಅಂದರೆ ಈಗ ಪಾಸ್ಡ್ ಔಟ್ ಆಗಿದ್ದಾರೆ ಒಂದು ಕಂಪನಿಯಲ್ಲಿ. ಸೊ ಎಲೆಕ್ಟ್ರಿಕಲ್ಗೂ ನಿಮಗೆ ಕಾನ್ಫಿಡೆನ್ಸ್ ಬರಬೇಕು. ಒಳ್ಳೆಯ ಕಾಲೇಜಲ್ಲಿ ಸಿವಿಲ್ ಆಗಲಿ, ಮೆಕ್ಯಾನಿಕಲ್ ಆಗಲಿ, ಎಲೆಕ್ಟ್ರಿಕಲ್ ಆಗಲಿ, ಎಲೆಕ್ಟ್ರಾನಿಕ್ಸ್ ಆಗಲಿ, ಯಾವ ಬ್ರ್ಯಾಂಚ್ ಮಾಡಿದ್ರು ನಾವು ಕರೆಕ್ಟಾಗಿ 4 ವರ್ಷ ಓದಿದ್ರೆ ಖಂಡಿತ ನಾವು ಪ್ಲೇಸ್ ಆಗ್ತೀವಿ ಅಂತ. ನೆಕ್ಸ್ಟ್ ಹಾಗೆ ಇನ್ಫಾರ್ಮೇಷನ್ ಸೈನ್ಸು, 6 lakhs per annum, ತಿಂಗಳಿಗೆ 50,000 ಆಯಿತು. ನೆಕ್ಸ್ಟ್ 2025 ಬ್ಯಾಚ್, 6.5 lakhs per annum. ಇಲ್ಲಿ ಸ್ಟೈಫಂಡ್ ಸಹ ಕೊಡ್ತಾ ಇದ್ದಾರೆ. ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇಲ್ಲಿ IS ಇದೆ, CS ಇದ್ದೇ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು MC ಅಂತ, MCA ಸ್ಟೂಡೆಂಟ್ಸು ಸಹ ಪ್ಲೇಸ್ ಆಗ್ತಾರೆ. ನೀವು ಕರೆಕ್ಟಾಗಿ 2-3 ವರ್ಷ 4 ವರ್ಷ ಕರೆಕ್ಟಾಗಿ ಓದಿದ್ರೆ ಕಾಲೇಜಿನ ಜವಾಬ್ದಾರಿ ಇದು ನಿಮ್ಮನ್ನು ಪ್ಲೇಸ್ ಮಾಡೋದು. ಯು ಶುಡ್ ಬಿಕಮ್ ಎಲಿಜಿಬಲ್ ಫಾರ್ ಪ್ಲೇಸ್ಮೆಂಟ್. ಅದು ಬಿಟ್ಟು ಪ್ಲೇಸ್ಮೆಂಟ್ ಅಲ್ಲೇಗಿದೆ ಇಲ್ಲೇಗಿದೆ ಅಂದರೆ ಫಸ್ಟ್ ನಾವು ಎಲಿಜಿಬಲ್ ಆಗಬೇಕು. ಅದಕ್ಕೆ ಏನೇನು ಸ್ಕಿಲ್ಸ್ ಬೇಕು 4 ವರ್ಷದಲ್ಲಿ ನಾವು ಕಲಿಬೇಕು. ಸೊ MCA ಮಾಡಿದ್ರು ತೊಂದರೆ ಇಲ್ಲ, ಯು ವಿಲ್ ಗೆಟ್ ಪ್ಲೇಸ್ಡ್ ಇನ್ ಗುಡ್ ಕಂಪನೀಸ್ ವಿತ್ ಗುಡ್ ಪ್ಯಾಕೇಜ್. SAP ಅನ್ನೋ ಒಳ್ಳೆ ಕಂಪನಿಯಲ್ಲಿ. ಸೊ ಇಲ್ಲಿ ಇದು 2026 ಬ್ಯಾಚ್, ಅಂದರೆ ಈಗಿನ್ನ ಇಂಜಿನಿಯರಿಂಗ್ ಮುಗ್ದೇ ಇಲ್ಲ, 3 ವರ್ಷ ಆಗಿರೋದು ಸೇರಿಕೊಂಡು. ಇಲ್ಲಿ 22 ಬ್ಯಾಚ್,
ಈಗ 2025 3 ವರ್ಷ ಆಗಿದೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಷ್ಟೇ ಮುಗಿಸಿರೋದು. ಫೋರ್ತ್ ಇಯರ್ ಈಗ ಸ್ಟಾರ್ಟ್ ಆಗಿದೆ, ಈ ವೀಕಲ್ಲಿ ಸ್ಟಾರ್ಟ್ ಆಗಿರೋದು. ಇವರಿಗೆ ಫಸ್ಟು 4.56 ಲ್ಯಾಕ್ಸ್ ಪರ್ ಆ್ಯನಮ್ ಇತ್ತು, ಅದಾದ್ಮೇಲೆ ನೋಡಿ 11 ಲ್ಯಾಕ್ಸ್ ಪರ್ ಆ್ಯನಮ್ ಆಗಿದೆ. ಯಾವ ಕೋರ್ಸಲ್ಲಿ ನಿಮಗೆ ಜಸ್ಟ್ 3 ವರ್ಷ, ಇನ್ನೂ ಡಿಗ್ರಿನೇ ಕಂಪ್ಲೀಟ್ ಆಗಿಲ್ಲ, 3 ವರ್ಷ ಮುಗಿದ ತಕ್ಷಣ ನಿಮಗೆ ಆಫರ್ ಕೊಟ್ಟಿರ್ತಾರೆ 6 ಲ್ಯಾಕ್ಸ್, 5 ಲ್ಯಾಕ್ಸ್, 10 ಲ್ಯಾಕ್ಸ್ ಅಂತ. ಸೊ ಇಂಜಿನಿಯರಿಂಗ್ ಸೇರ್ಕೋಬೇಕಾದ್ರೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ, ಐ ವಿಲ್ ಅಚೀವ್ ಸಮಥಿಂಗ್. ಸುಮ್ಮನೆ ಕಾಲೇಜ್ ಹೋದೆ ಬಂದೆ ಅಂದರೆ ಆಗೋದಿಲ್ಲ. ಸೊ ಇದನ್ನು ಯಾಕೆ ತೋರಿಸ್ತಿದ್ದೀನಿ ಅಂದರೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಬ್ರ್ಯಾಂಚ್, ವೆದರ್ ಇಟ್ ಈಸ್ ಎಲೆಕ್ಟ್ರಿಕಲ್, IES, CES, ಯಾವ ಬ್ರ್ಯಾಂಚ್ ಆದರೂ ತಗೊಳ್ಳಿ, ಕರೆಕ್ಟಾಗಿ ನೀವು ಓದಿದ್ರೆ, ಕರೆಕ್ಟಾಗಿ ಸ್ಕಿಲ್ಸ್ ಡೆವಲಪ್ ಮಾಡಿಕೊಂಡ್ರೆ ಖಂಡಿತ ಪ್ಲೇಸ್ ಮಾಡೋದು ಕಾಲೇಜಿನ ಜವಾಬ್ದಾರಿ. ಫೈನಲಿ, ದಿಸ್ ಇಸ್ ಮೈ ಕಾಲೇಜ್, SJB Institute of Technology, located at Kengeri, Bengaluru. I am proud to work at SJB Institute of Technology as a professor in Electronics and Communication Engineering. ಬೇರೆ ಯಾವುದೇ ಮಾಹಿತಿ ಬೇಕಾದರೂ ನೀವು ಕಾಲೇಜಿಗೆ ಬನ್ನಿ, ಡೈರೆಕ್ಟಾಗಿ ಗೆಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್. ಪ್ಲೇಸ್ಮೆಂಟ್ ಬೇಕಾ, ಪ್ಲೇಸ್ಮೆಂಟ್ ಆಫೀಸ್ಗೆ ಹೋಗಿ, ಮಿಸ್ಟರ್ ಪ್ರಶಾಂತ್ ಅಂತಿದ್ದಾರೆ, ವೆರಿ ಯಂಗ್ ಆ್ಯಂಡ್ ಟ್ಯಾಲೆಂಟೆಡ್ ಪ್ಲೇಸ್ಮೆಂಟ್ ಆಫೀಸರ್, ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಅಕಾಡೆಮಿಕ್ಸ್ ಬೇಕಾದರೆ ಡಿಪಾರ್ಟ್ಮೆಂಟಿಗೆ ಬನ್ನಿ, ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋಗಿ, ಎವ್ರಿ ಒನ್ ವಿಲ್ ಬಿ ರೆಡಿ ಟು ಗಿವ್ ದ ಇನ್ಫಾರ್ಮೇಷನ್. ಇದೇ ಥರ ನಿಮ್ಗೆ ಯಾವ ಕಾಲೇಜ್ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ಆ ಕಾಲೇಜ್ ಹೋಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಕೂತಿದ್ದ ಕಡೆನೇ ಎಲ್ಲ ಇನ್ಫಾರ್ಮೇಷನ್ನು ಸಿಗೋದಿಲ್ಲ. ಈ ವಿಡಿಯೋದಲ್ಲಿ ಅಟ್ಲೀಸ್ಟ್ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಅನಿಸುತ್ತೆ. ಮೆಡಿಕಲ್ ಮಿಸ್ ಆಯಿತು, ಡೆಂಟಲ್ ಮಿಸ್ ಆಯಿತು, ಇವತ್ತು ನಾನು ಇಂಜಿನಿಯರಿಂಗ್ ಬಂದ್ಬಿಟ್ಟೆ, ಹಾಗೆ ಹೀಗೆ ಅಂತ ತುಂಬ ಜನ ಡಿಪ್ರೆಷನಲ್ಲಿ ಬಂದಿರ್ತಾರೆ. ಸೊ ಅವರಿಗೆ ಸ್ವಲ್ಪ ಇನ್ಸ್ಪೈರ್ ಮಾಡಲಿಕ್ಕೆ, ಜಸ್ಟ್ ವಿತಿನ್ 3 years ಯು ವಿಲ್ ಗೆಟ್ ಗುಡ್ ಆಫರ್ಸ್ ಇಫ್ ಯು ಪುಟ್ ಪ್ರಾಪರ್ ಎಫರ್ಟ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.